ದಕ್ಷಿಣನು ಬ್ರಹ್ಮನ ಪುತ್ರನಾಗಿದ್ದನು. ಅವನಿಗೆ ಹಲವು ಪುತ್ರಿಯರಿದ್ದರು. ಅವರಲ್ಲಿ ಸತಿ ಅಂದರೆ ದಕ್ಷಿಣಾಯಿನಿ ಅತ್ಯಂತ ಸೌಂದರ್ಯವತಿ ಹಾಗೂ ಭಕ್ತಿಯುತಳಾಗಿದ್ದಳು. ಸತಿ ತನ್ನ ಮನಸ್ಸಿನಿಂದ ಶಿವನನ್ನು ಪತಿಯಾಗಿ ಆರಿಸಿಕೊಂಡಳು. ದಕ್ಷಿಣನು ಶಿವನನ್ನು ಇಷ್ಟಪಡಲಿಲ್ಲ, ಏಕೆಂದರೆ ಶಿವನು ತಪಸ್ವಿ, ಭಸ್ಮಾಭರಣ, ಬಿಲ್ವದಂಡು, ಭೂತಗಣಗಳೊಂದಿಗೆ ಇರುವವನು. ಆದರೆ ಸತಿಯ ಪ್ರಬಲ ಭಕ್ತಿಯಿಂದ ಅವಳಿಗೆ ಶಿವನು ಪತಿಯಾದನು. ಒಮ್ಮೆ ದಕ್ಷಿಣನು ಮಹಾಯಜ್ಞವೊಂದನ್ನು ನಡೆಸಲು ತೀರ್ಮಾನಿಸಿದನು. ಆ ಯಜ್ಞಕ್ಕೆ ದೇವತೆ, ಋಷಿಗಳು, ಗಣಪೂಜ್ಯರು ಎಲ್ಲರನ್ನೂ ಆಹ್ವಾನಿಸಿದನು. ಆದರೆ ಶಿವನನ್ನೂ ಸತಿಯನ್ನೂ ಆಹ್ವಾನಿಸಲಿಲ್ಲ. ಸತಿ ತನ್ನ ಮನಸ್ಸಿನಿಂದಲೇ ತಂದೆಯ ಮನೆಗೆ ಹೋಗಿ ಯಜ್ಞದಲ್ಲಿ ಪಾಲ್ಗೊಳ್ಳಲು ಬಯಸಿದಳು. ಶಿವನು ಅದನ್ನು ವಿರೋಧಿಸಿದರೂ ಸತಿ ತನ್ನ ಇಚ್ಛೆಯಿಂದ ಹೋದಳು. ಯಜ್ಞಮಂಟಪಕ್ಕೆ ಹೋದ ಸತಿಯನ್ನು ದಕ್ಷಿಣನು ಗೌರವಿಸಲಿಲ್ಲ. ಅವಳ ಪತಿ ಶಿವನನ್ನು ಅವಮಾನಿಸಿದನು. ಇದನ್ನು ಕಂಡು ಸತಿ ತಾಳಲಾರದೆ, ನನ್ನ ಪ್ರಾಣವನ್ನು ತ್ಯಜಿಸಿ ಈ ಅವಮಾನದಿಂದ ಮುಕ್ತಿ ಪಡೆಯಬೇಕು ಎಂದು ನಿಶ್ಚಯಿಸಿದಳು. ಅವಳು ಅಗ್ನಿಯಲ್ಲಿ ಹಾರಿ ದೇಹತ್ಯಾಗ ಮಾಡಿತು. ಈ ಸುದ್ದಿ ತಿಳಿದ ಶಿವನು ಭೀಕರ ಕೋಪದಿಂದ ತನ್ನ ಜಟೆಯಿಂದ ವೀರಭದ್ರನನ್ನು, ಭದ್ರಕಾಳಿಯನ್ನು ಸೃಷ್ಟಿಸಿದನು. ಅವರು ಯಜ್ಞಮಂಟಪವನ್ನು ಧ್ವಂಸ ಮಾಡಿದರು. ದಕ್ಷಿಣನ ತಲೆಯನ್ನು ಕತ್ತರಿಸಿದರು. ನಂತರ ದೇವತೆಗಳ ಮಧ್ಯಸ್ಥಿಕೆಯಿಂದ ಶಿವನು ಅವನಿಗೆ ಮೇಕೆಯ ತಲೆಯನ್ನು ಜೋಡಿಸಿ ಜೀವ ನೀಡಿದನು. ನಂತರ ಸತೀದೇವಿ ತನ್ನ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿ ಪಾರ್ವತಿಯಾಗಿ ಜನ್ಮ ತಾಳಿದಳು. ಅವಳೇ ಮತ್ತೆ ಶಿವಪತ್ನಿಯಾಗಿ ಪಾರ್ವತೀದೇವಿ ಎಂಬ ಮಹತ್ವವನ್ನು ಪಡೆದಳು. ಈ ಕಥೆ ಶಿವಶಕ್ತಿಯ ಅವಿಭಾಜ್ಯತೆಯನ್ನು, ಭಕ್ತಿ ಹಾಗೂ ಆತ್ಮಸಮರ್ಪಣೆಯ ತತ್ವವನ್ನು ಸಾರುತ್ತದೆ.